ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳವಣಿಗೆ ಬಗ್ಗೆ ಹೇಳಬೇಕು ಅಂದರೆ ಆಲ್ರೆಡಿ ನೀವು ವಿಡಿಯೋಗಳನ್ನೆಲ್ಲ ನೋಡಿದ್ದೀರಾ. ಅದ್ರ ಜೊತೆಗೆ ಏನಪ್ಪ ಅಂದರೆ ನಿನ್ನೆ ಮೊನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ ನಿನ್ನೆ ಅಲ್ಲಿ ಅಂದರೆ ಮೈಸೂರಲ್ಲಿ ಗಾಡಿಗಳನ್ನ ಹಿಡಿತಾಯಿದ್ರು. ಆಲ್ರೆಡಿ ವಿಡಿಯೋಗಳನ್ನ ನೀವು ಕೂಡ ನೋಡಿದ್ದೀರಾ. ಆದರೆ ಇನ್ನೂ ನೋಡದೇ ಇರೋ ಒಂದು ವಿಡಿಯೋನ ನಾನು ಲಿಂಕ್ನ ಶೇರ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ವೈಟ್ ನ್ಯೂಸಲ್ಲಿ ಬಂದಿದೆ. ವೈಟ್ ನ್ಯೂಸ್ ಅಂತ ಮೈಸೂರು ಚಾನಲ್ಲು, ಅದರಲ್ಲಿ ಬಂದಿದೆ. ಅದ್ರ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಲ್ಲೇನಾಯಿತು ಅಂತ ಹೇಳ್ಬಿಟ್ಟು ಒಂದು 2 ಮಿನಿಟ್ಸಲ್ಲಿ ಹೇಳಿಬಿಡ್ತೀನಿ. ಏನಪ್ಪ ಅಂದರೆ ಇವಾಗ ಗಾಡಿಗಳನ್ನ ಏನು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ರ್ಯಾಪಿಡೋ ಮ್ಯಾನೇಜರ್ ಬರ್ತಾರೆ. ಮೈಸೂರಿನ ರ್ಯಾಪಿಡೋ ಮ್ಯಾನೇಜರ್ ಬರ್ತಾರೆ. ರ್ಯಾಪಿಡೋ ಮ್ಯಾನೇಜರ್ ಬಂದಾಗ ಸ್ವಲ್ಪ ಅಲ್ಲಿರೋರು ಆರ್ ಟಿ ಒಗೂ ಏನು ಹಿಡಿತಾ ಇರ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಗಲಾಟೆ ಆಗುತ್ತೆ. ಗಲಾಟೆ ಅಂದರೆ ಯಾಕೆ ಹಿಡಿತಾ ಇದ್ರೆ ಹಂಗೆ ಹಿಂಗೆ ಅಂತ ಬಾಯಿ ಮಾತಾಗುತ್ತೆ. ಅದಾದಮೇಲೆ ಆರ್ ಟಿ ಒ ಆಫೀಸ್ಗೆ ಹೋಗ್ತಾರೆ. ಎಲ್ಲರೂ ಕರ್ಕೊಂಡೋಗಿ ಆರ್ ಟಿ ಒ ಆಫೀಸ್ಗೆ ಹೋದಾಗ ಅಲ್ಲಿ ಏನಂದರೆ ಎಷ್ಟು 8-10 ಜನಕ್ಕೆ ಚಲನ್ ಹಾಕಿರ್ತಾರೆ. ಏನು ಬೈಕ್ನ ಸೀಸ್ ಮಾಡಿರ್ತಾರೆ. ಎಲ್ಲಿಯೂ ಕೂಡ ರ್ಯಾಪಿಡೋ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿಲ್ಲ. ಅವಾಗ ಒಬ್ಬರ ಮೇಡಮ್ನ ಕೇಳಿದಾಗ ನಾವೇನು ಬೈಕ್ ಟ್ಯಾಕ್ಸಿ ಅಂತ ಹಿಡಿತಾ ಇಲ್ಲ, ನಾರ್ಮಲಾಗಿ ನಾವು ಹಿಡಿತಾ ಇದ್ದೀವಿ ಅಂತ ಕೇಳಿದಾಗ ಯಾರೂ ಕೂಡ ನಾರ್ಮಲ್ ಆಗಿರಲಿಲ್ಲ. ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಅವರಿದ್ದರು. ಅದ್ರ ಜೊತೆಗೆ ಏನಂದರೆ ಬುಕ್ ಮಾಡಿ ಹಿಡಿತಾಯಿದ್ರು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಹಿಡಿತಾಯಿದ್ರು. ಓಕೆ, ಅದಕ್ಕೆ ಸಾಥು ಕೂಡ ಕೊಟ್ಟಿದ್ದರು. ಓಕೆ, ಇವಾಗ ಏನಪ್ಪ ಅಂದರೆ ಅದು ಹಿಡಿದಾಗ ಅವರು ಆರ್ ಟಿ ಒ ಆಗಿರ್ಬೋದು, ಅದೇ ರೀತಿ ಮೇಲಧಿಕಾರಿಗಳಾಗಿರ್ಬೋದು, ಅವ್ರ ಹತ್ರ ಮಾತೇ ಇಲ್ಲ ಏನು ಹೇಳಬೇಕು ಅಂತ ಹೇಳ್ಬಿಟ್ಟು. ಪದೇ ಇವರು ಮ್ಯಾನೇಜರ್ ಕೇಳ್ತಾಯಿದ್ರು, ಯಾಕೆ ಹಿಡಿತಾ ಇದ್ದೀರಾ, ನೀವೇನಾದರೂ ರ್ಯಾಪಿಡೋ ಅಂತ ಹಿಡಿತಾ ಇದ್ದೀರಾ, ಬೈಕ್ ಟ್ಯಾಕ್ಸಿ ಅಂತ ಹಿಡಿತಾ ಇದ್ದೀರಾ, ನಮಗೆ ಚಾನಲಲ್ಲಿ ಬರೆದು ಕೊಡಿ. ಬೈಕ್ ಟ್ಯಾಕ್ಸಿ ಅಂತ ಬರೀರಿ, ನಾನೇನು ಬೇಡ ಅನ್ನಲ್ಲ, ಬರೀರಿ. ಮುಂದೆ ಏನಾಗುತ್ತೆ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು. ಮುಂದೆ ಅದನ್ನ ದೊಡ್ಡ ಮಟ್ಟಕ್ಕೆ ಹೆಂಗೆ ತೊಗೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು, ಬೈಕ್ ಟ್ಯಾಕ್ಸಿ ಅಂತ ಬರೀರಿ ಅಂತ ಹೇಳ್ಬಿಟ್ಟು ಅವರು ರ್ಯಾಪಿಡೋ ಮ್ಯಾನೇಜರ್ ಅವರು ಹೇಳ್ತಾಯಿದ್ರು. ಅದಕ್ಕೆ ಈ ಏನು ಆರ್ ಟಿ ಒದವರು ಏನು ಪೊಲೀಸರು ಏನಿದ್ದಾರೆ ಇವ್ರು ಹೇಳ್ತಾ ಇರೋದು ಒಂದೇ ಉತ್ತರ, ಇಲ್ಲ ನಾವು ಬೈಕ್ ಟ್ಯಾಕ್ಸಿ ಅಂತ ಹಾಕ್ತಾಯಿಲ್ಲ, ನಾವು ಏನೋ ಇದು ರ್ಯಾಪಿಡೋ ಅಂತ ಹೇಳ್ಬಿಟ್ಟು ನಾನು ಫೈನ್ ಹಾಕ್ತಾಯಿಲ್ಲ ಅಂತ ಹೇಳಿದ್ರು. ಮತ್ತು ಏನಕ್ಕೆ ಹಿಡಿದಿದ್ದೀರಾ, ಮತ್ತು ರ್ಯಾಪಿಡೋ ಬುಕ್ ಮಾಡಿ ಏನಕ್ಕೆ ಹಿಡಿದಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇರೋದು ಅವ್ರ ಉತ್ತರ ಏನಪ್ಪ ಅಂದರೆ, ಇಲ್ಲ ನಾವು ಆ ರೀತಿ ಯಾರ್ದು ಹಿಡಿದಿಲ್ಲ ಅಂತ. ಓಕೆ, ವಿಡಿಯೋಸ್ಗಳಿದ್ದಾವೆ, ಎಲ್ಲ ಇದ್ದಾವೆ, ನಮ್ಮ ಹತ್ರ ವಿಡಿಯೋಗಳಿದೆ, ಪ್ರೂಫ್ಗಳಿದೆ ಅಂದರೆ ಏನು ಮಾತಾಡಲ್ಲ. ಅಂದರೆ ಒಂದು ರೀತಿ ಇಷ್ಟೇ ಯೋಚನೆ ಮಾಡಿ, ಇವರು ಏನು ಇವಾಗ ಆಟೋದವರು ಇದಾಯಿತು, ಆಟೋದವರು ಹಿಡಿಬೇಡಿ ಅಂದರೆ ಆಟೋದವರು ರ್ಯಾಪಿಡೋ ಮಾಡಬೇಡಿ ಅಂತೇಳ್ಬಿಟ್ಟು, ರ್ಯಾಪಿಡೋ ಆಗಿರ್ಬೋದು ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂತೇಳ್ಬಿಟ್ಟು ಆಯುಕ್ತರಿಗೆ ಎಲ್ಲರಿಗೂ ಮನವಿ ಕೊಟ್ಟರು. ಎಲ್ಲ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಹಾಕಿದ ರೀಸನ್ಗೋಸ್ಕರ ಇದೇನು ಮೇಲ್ಗಡೆ ಬೆನ್ನೆ ಸವರ್ದಂಗೆ, ನಾವು ಒಳಗಡೆ ನೋಡಿದ್ರೆ ರ್ಯಾಪಿಡೋ ಥರ ಹಿಡ್ದಂಗೆ ಆಗಿರಬೇಕು, ಮೇಲ್ಗಡೆ ಅವ್ರು ನೋಡಿದ್ರೆ ರ್ಯಾಪಿಡೋ ಹಿಡ್ದಿಲ್ದಿರೋ ಥರ ಆಗಿರಬೇಕು. ಯಾವ ರೀತಿಯಪ್ಪ ಅಂದರೆ ಈಗ ಡೈರೆಕ್ಟಾಗಿ ಹೇಳ್ಬಿಡೋಣ, ಏನಂತಾರೆ ಆಟೋದವ್ರಿಗೆ ರ್ಯಾಪಿಡೋ ಹಿಡಿತಾ ಇದ್ದೀವಿ ಅನ್ನೋ ಥರ ಆಗಿರಬೇಕು. ಈ ಕಡೆ ಬೇರೆಗೆ ಅದಕ್ಕೆ ಕೋರ್ಟ್ಗೆ ಸ್ಟೇಗೆ ಏನು ಸ್ಟೇ ಇದೆಯಲ್ಲ ಅದಕ್ಕೆ ಏನಪ್ಪ ಅಂದರೆ ಇಲ್ಲ ಹಿಡಿತಾ ಇಲ್ಲ, ನಾವು ಯಾವುದೂ ಹಿಡಿತಾ ಇಲ್ಲ ಅನ್ನೋ ರೀತಿ ಆಗಿರಬೇಕು. ಹಿಡೀಲಿ, ನಾರ್ಮಲ್ ಏನಿದೆ ಅದು ಹಿಡಿಬೇಕು. DL ಆಗಿರ್ಬೋದು, RC ಆಗಿರ್ಬೋದು, ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತ ಹೇಳೋದು ಅದೆಲ್ಲ ಹಿಡೀಲಿ. ಇಲ್ಲಪ್ಪ ಬೈಕ್ ಟ್ಯಾಕ್ಸಿನೇ ಹಿಡಲಪ್ಪ, ಹೋಗು ಬೈಕ್ ಟ್ಯಾಕ್ಸಿ, ಓಲಾ, ಊಬರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿನೇ ಹಿಡೀಲಿ ಹೋಗು. ರೀಸನ್ ಬರಿಬೇಕಲ್ಲಿ. ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾವು ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ಬರಿಬೇಕು. ಓಕೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಏನು ಅಂದರೆ ಈಗ ಆರ್ ಟಿ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ. ಆರ್ ಟಿ ಅವರಾಗಿರ್ಬೋದು, ಮೇಲಧಿಕಾರಿಗಳಿಗೆಲ್ಲ ಗೊತ್ತಿದ್ದು. ಈಗ ವೈಟ್ ಬೋರ್ಡಲ್ಲಿ ಕಮರ್ಷಿಯಲ್ ಮಾಡೋದು ರಾಂಗು. ನನಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಓಕೆ, ಈಗ ಪೆಂಡಿಂಗ್ ಇರೋದೇನು ಅಂದರೆ ಕೇಸ್ಗೋಸ್ಕರ ಅಷ್ಟೇ ಪೆಂಡಿಂಗ್ ಇರೋದು. ಓಕೆ, ಇವಾಗ ಆಯುಕ್ತರಾಗಿರ್ಬೋದು, ಎಲ್ಲ ಮೇಲ್ಗಡೆ ಏನು ಕಮಿಷನರ್ ಇದ್ದಾರೆ ಅವರೆಲ್ಲರೂ ಸೇರಿಬಿಟ್ಟು ಏನು ಮಾಡಬೇಕು ಅಂದರೆ ಕೋರ್ಟ್ಗೆ ಹೋಗಿ, ಇಲ್ಲ ಇದನ್ನು ಅಂದರೆ ಈ ಕೇಸ್ನ ಡಿಸ್ಕ್ವಾಲಿಫೈ ಮಾಡಿ, ಇಲ್ಲ ಇದು ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ಲು ಅಂತೇಳ್ಬಿಟ್ಟು ಒಂದು ಜಜ್ಮೆಂಟ್ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು. ಅಲ್ಲ, ಈಗ ಕಂಪ್ನಿನೂ ಚೆನ್ನಾಗಿದೆ, ಅದ್ರ ಜೊತೆಗೆ ಈ ಕಡೆ ಇವರು ಚೆನ್ನಾಗಿದ್ದಾರೆ. ಸಾಯ್ತಾ ಇರೋದು ಮಾತ್ರ ಬೈಕ್ ಟ್ಯಾಕ್ಸಿ ಓಡಿಸೋರು 5,000 ದಂಡ ಕಟ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಕೂಡ ಬಂದಿದೆ. ಇವಾಗ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ, ನೋಡ್ಕೋಬೋದು. ಏನು ಅಂದರೆ ರ್ಯಾಪಿಡೋ ಕಡೆಯಿಂದ ಯಾವೆಲ್ಲ ಹಿಡಿದಿದ್ದಾರೆ, ರ್ಯಾಪಿಡೋ ಕಡೆಯಿಂದ ಬೈಕ್ ಟ್ಯಾಕ್ಸಿಗಳನ್ನ ಯಾವುದೆಲ್ಲ ಹಿಡಿದಿದ್ದಾರೆ ಕನ್ಫರ್ಮ್ ಆಗಿದೆ. ಅವಕ್ಕೆಲ್ಲನೂ ಕೂಡ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಅವ್ರಿಗೆ 5,000 ರೂಪಾಯಿ ಯಾರೆಲ್ಲ ಹಿಡಿದಿದ್ದಾರೆ ಅವ್ರಿಗೆ ಹಾಕಿದ್ದಾರೆ. ಅದ್ರ ಸ್ಕ್ರೀನ್ಶಾಟ್ ಕೂಡ ನಮ್ಮ ಸ್ನೇಹಿತರು ಕಳಿಸ್ಕೊಟ್ರು, ಈ ರೀತಿ ಕಳಿಸಿದ್ದಾರೆ ನೋಡಿ, ಬಂದಿದೆ ದುಡ್ಡು ಅಂತ ಹೇಳ್ಬಿಟ್ಟು. ನೀವು ಕೂಡ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ದುಡ್ಡು ಬಂದಿಲ್ಲ ಅಂದರೆ ಹೋಗ್ಬಿಟ್ಟು ರ್ಯಾಪಿಡೋ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಈ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ರೀತಿ ಇರೋದು.
ಅದೇ ತ್ಯಾಪೇಚೋ ಏನು ಮೇಲ್ಗಡೆ ಬೆನ್ನೇಸ್ ಅವರು ಒಂದು ಪ್ಲ್ಯಾನು ಏನೋ ಒಂದು ಎರಡರಲ್ಲಿ ಒಂದು ನಾನು ಹೇಳಿದ್ದೆ ಮುಂಚೆನೇ, ಇಲ್ಲಪ್ಪ ಇವಾಗ ಇವ್ರು ಬಂದಿದ್ರು ಅಂದ್ಕೊಳ್ಳಿ, ಯಾರೋ ಇಲ್ಲಪ್ಪ ಇವಾಗ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಸ್ಟೇ ತಂದಿದ್ದಾರೆ, ಸ್ಟೇದಲ್ಲಿ ಏನಾಗುತ್ತೋ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳೋದು ಒಂದು, ಇಲ್ಲಾಂದರೆ ಈ ಕಡೆ ಒಂದು ಯಾವುದಾದ್ರು ಒಂದು ಡೈರೆಕ್ಟಾಗಿ ನಿರ್ಧಾರ ತೊಗೋಬೇಕು. ಈ ರೀತಿ ನೀವೇ ಅಸಹಾಯಕರಾಗಿದ್ದರೆ ಏನು ಮಾಡೋಕ್ಕಾಗತ್ತೇಳಿ? ಆ ಕಡೆನೂ ಮಾಡ್ತಾಯಿಲ್ಲ ಈ ಕಡೆನೂ ಮಾಡ್ತಾಯಿಲ್ಲ. ಇವಾಗ ಹೇಳ್ತೀರಾ, ಅವರೇ ಹೇಳ್ತಾಯಿದ್ರೆ ಅನಧಿಕೃತ ಅಂತ ಹೇಳ್ಬಿಟ್ಟು ಯಾರೋ ಪೊಲೀಸವರು, ಬಟ್ ಬರೆದು ಕೊಡಿ ಅಂದರೆ ಇಲ್ಲ, ಹಿಡಿತಾ ಇದ್ದಾರೆ ನಿಜ, ಬೈಕ್ ಟ್ಯಾಕ್ಸಿ ಅಂತಲೇ ಹಿಡಿತಾ ಇದ್ದಾರೆ, ಬಟ್ ಅದು ಎಲ್ಲಿ ಲಿಖಿತವಾಗಿಲ್ಲ. ಈ ರೀತಿ ಆದರೆ ಏನಾಗುತ್ತೇಳಿ? ಜನಸಾಮಾನ್ಯರಿಗೂ ಕನ್ಫ್ಯೂಷನು, ಏನು ಮಾಡಬೇಕು, ಲೀಗಲ್ಲ ಇಲ್ಲೀಗಲ್ಲ ಅಂತೇಳ್ಬಿಟ್ಟು. ಏನೋ ಒಂದು ತೀರ್ಮಾನ ತಗೊಳ್ಳಿ, ಇದರಿಂದ ನಮಗೂ ಒಳ್ಳೆಯದು, ಆಟೋದವ್ರಿಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಹಾಂ, ಇಲ್ಲಪ್ಪ ಬೈಕ್ ಟ್ಯಾಕ್ಸಿ ಹೋಯ್ತು, ವ್ಯಾನು ಮುಗೀತು ಅಷ್ಟೇ, ಕೇಳ್ಕತ ಮುಗಿಸ್ಬಿಡೋಣ. ಇಲ್ಲ ಲೀಗಲ್, ಓಕೆ, ಹಾಂ ಲೀಗಲಾಗಿ ಮಾಡಿಬಿಡೋಣ. ಏನೋ ಒಂದು ಹೇಳಿ, ಒಟ್ಟಿನಲ್ಲಿ ಒಂದು ತೀರ್ಮಾನ ತೊಗೊಳ್ಳಿ ಆದಷ್ಟು ಬೇಗ ಅಂತ ತಿಳಿಸ್ತೀನಿ. ನೋಡಿ, ಇದು ಅಪ್ಡೇಟು. ಮತ್ತೇನಾದ್ರು ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಇಲ್ಲಿ ಆರ್ಡ್ರ್ ಮಾಡೋರು ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸ್ವಿಗೆ ಬೆಲೆನೇ ಇಲ್ಲ.